ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮೊದಲಿಗೆ ಗೋಳೋ ಅಂತ ಅಳ್ತಾ ಇರೋ ಈ ಸುಂದರಿಯ ಆರ್ತನಾದವನ್ನ ಒಂದ್ಸಲಿ ನೋಡ್ಕೊಂಡು ಬನ್ನಿ. उन्होंने पहले हमारा मुंह दबाया, फिर उन्होंने बोला जो हम कर देंगे तो मार डालेंगे। इन्होंने हाथ पैर मारे और मेरे को घसीट के उधर ले गए। ये वाली अलमारी उन्होंने ढूंढी, नहीं मिला। मैंने बोला मैं सब दे दूंगी, हमको छोड़ दो। मेरा सामान मैंने सब निकाल के दे दिया। कब की बात है? ये मेरे को आधा घंटा हो गया चिल्लाते चिल्लाते। मेरा एक जन मेरे मुंह के पास बैठा था, हाथ और पैर पीछे बांध रखे थे, पूरा कपड़े फाड़े थे। चिल्लाने की कोशिश करी तो बोला तेरे पति को मार देंगे। चोट भी बहुत कितने जन थे? ये मेरे को दो दिखे थे, बाकी उधर भी और थे। 2 से 3 लोग थे मेरे पास। काहे से थे? कुछ था क्या? डंडा वंडा थे हथियार उनके पास। मारा काहे से? मैं इनको मारा ये नहीं पता, उधर मेरे को बांध दिया था, उसके बाद इधर मारा। चाकू से मारा हुआ है? वो इधर कब मारा मेरे को तो ಅಂದ್ಹಾಗೆ ಈಕೆ ಹೇಳ್ತಾ ಇರೋದು ತನ್ನ ಗಂಡನ ಕೊಲೆ ಹೇಗಾಯ್ತು ಅನ್ನೋದನ್ನ. ಕಳ್ಳರು ಬಂದಿದ್ದು, ಕೈಕಾಲು ಕಟ್ಟಿದ್ದು, ಹೆದರಿಸಿದ್ದು, ಬೆದರಿಸಿದ್ದು, ಆಮೇಲೆ ಕೊಂದಿದ್ದು ಎಲ್ಲವನ್ನೂ ಕೂಡ ಬಿಚ್ಚಿ ಬಿಚ್ಚಿ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಆಕೆ ಹೇಳಿದ್ದೆಲ್ಲ ಹೇಳ್ದಂಗೆ ಆಗಿದ್ದಿದ್ರೆ ಅಯ್ಯೋ ಪಾಪ ಅನ್ಬೋದಿತ್ತೇನೋ, ಆದ್ರೆ ಹಾಗೆ ಆಗದೆ ಇರೋದಕ್ಕೆ ಅಯ್ಯೋ ಪಾಪಿ ಅಂತ ಹೇಳ್ತಾ ಇರೋದು. ಇಷ್ಟೊತ್ತು ಆಕೆ ಮುಖಾನೇ ನೋಡ್ತಾ ಆಕೆ ಹೇಳಿದ್ದನ್ನೇ ಕೇಳಿಸ್ಕೊಂಡಿರ್ತೀರಿ, ಆದ್ರೆ ಈಗ ಅಸಲಿ ಕಥೆಯನ್ನ ಹೇಳ್ತೀವಿ ಕೇಳಿ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಏಪ್ರಿಲ್ 7ರ ತಡರಾತ್ರಿ ಕೊಲೆಯೊಂದು ನಡೆದಿರುತ್ತೆ. 28 ವಯಸ್ಸಿನ ಪುರೋಹಿತ್ ದೇವಕೃಷ್ಣ ಮೃತದೇಹ ಮನೆಯಲ್ಲಿ ಪತ್ತೆಯಾಗಿರುತ್ತೆ. ಅವರ ದೇಹದ ಮೇಲೆ ಹರಿತವಾದ ಆಯುಧಗಳಿಂದ ಕ್ರೂರವಾಗಿ ಹಲ್ಲೆ ನಡೆಸಿರುವ ಗುರುತುಗಳು ಪತ್ತೆಯಾಗಿರುತ್ತೆ. ಆ ಮೃತ ವ್ಯಕ್ತಿಯ ಪತ್ನಿಯೇ ಗೋಳೋ ಅಂತ ಅಳ್ತಾ ಇರೋ ಈ ಪ್ರಿಯಾಂಕಾ ಪುರೋಹಿತ್. इन्होंने हाथ पैर मारे और मेरे को घसीट के उधर ले गए। ये वाली अलमारी उन्होंने ढूंढी, नहीं मिला। मैंने बोला मैं सब दे दूंगी, हमको छोड़ दो। मेरा सामान मैंने सब निकाल के दे दिया। कब की बात है? ಏನಾಯ್ತು ಅಂತ ಕೇಳಿದ್ದಕ್ಕೆ ಈಕೆ ಹೇಳಿದ್ದು, ದರೋಡೆಕೋರರು ಮನೆಗೆ ನುಗ್ಗಿ 3.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿದ್ರು. ಅದನ್ನ ತಡೆಯೋದಕ್ಕೆ ಮುಂದಾದ ನನ್ನ ಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾದ್ರು ಅಂತ. ಆದ್ರೆ ಈಕೆ ಮಾತನ್ನ ನಂಬದ ಪೊಲೀಸರು ಒಂದು ಕಣ್ಣನ್ನ ಈಕೆ ಮೇಲೆ ಇಟ್ಟು ತನಿಖೆಯನ್ನ ಆರಂಭಿಸ್ತಾರೆ. ತನಿಖೆ ನಂತರ ಗೊತ್ತಾಗೋದೇ ಭಯಾನಕ ಸತ್ಯ. ಪ್ರಿಯಾಂಕಾ ರಾಜ್ಗಢದ ನಿವಾಸಿ 32 ವರ್ಷದ ಕಮಲೇಶ್ ಪುರೋಹಿತ್ ಜೊತೆ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ. ಅದಕ್ಕೆ ಬಲವಾದ ಕಾರಣ ತನ್ನ ಗಂಡ ಕಪ್ಪಗಿದ್ದ ಅನ್ನೋದು. ತಮ್ಮ ಸಂಬಂಧಕ್ಕೆ ಗಂಡ ಅಡ್ಡಿ ಬರ್ತಾನೆ ಅನ್ನೋ ಕಾರಣಕ್ಕೆ ಆತನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಮಲೇಶ್ ತನ್ನ ಸಹಚರ ಸುರೇಂದ್ರ ಭಾಟಿಯಾನನ್ನ ಸಂಪರ್ಕಿಸಿ ದೇವಕೃಷ್ಣನನ್ನ ಕೊಲ್ಲೋದಕ್ಕೆ 1 ಲಕ್ಷ ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿದ್ದ. ಮುಂಗಡವಾಗಿ 50,000 ರೂಪಾಯಿ ಕೊಟ್ಟಿದ್ದ. ಕೊಲೆಯಾದ ರಾತ್ರಿ ಮನೆಯ ಬಾಗಿಲನ್ನ ಉದ್ದೇಶಪೂರ್ವಕವಾಗಿ ಲಾಕ್ ಹಾಕದೆ ಬಿಡಲಾಗಿರುತ್ತೆ. ಸುರೇಂದ್ರ ಒಳಗೆ ಬಂದು ಮಲಗಿದ್ದ ದೇವಕೃಷ್ಣನ ಮೇಲೆ ಹಲ್ಲೆ ಮಾಡಿದ್ದ. ಅಪರಾಧವನ್ನ ದರೋಡೆಯಂತೆ ಬಿಂಬಿಸೋದಕ್ಕೆ ಕೊಠಡಿಯನ್ನ ದೋಚಿದ್ರು. ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿದೆ ಅಂತ ಕತೆ ಕಟ್ತಾಳೆ ಪ್ರಿಯಾಂಕಾ. ಮನೆಯಲ್ಲಿ ಶೋಧ ನಡೆಸಿದಾಗ ಕಳ್ಳತನವಾಗಿದೆ ಅಂತ ಹೇಳ್ಕೊಂಡಿದ್ದ ಆಭರಣಗಳು ಪತ್ತೆ ಆಗುತ್ತೆ. ಪ್ರಿಯಾಂಕಾ ಮತ್ತು ಕಮಲೇಶ್ ಪುರೋಹಿತ್ ಇಬ್ಬರನ್ನು ಪೊಲೀಸರು ಬಂಧಿಸ್ತಾರೆ. ಆದ್ರೆ ಆಪಾದಿತ ಸುಪಾರಿ ಹಂತಕ ಸುರೇಂದ್ರ ಭಾಟಿಯಾ ಮಾತ್ರ ತಲೆಮರೆಸಿಕೊಂಡಿರ್ತಾನೆ. ಇನ್ನು ಪೊಲೀಸ್ ತನಿಖೆ ವೇಳೆ ದೇವಕೃಷ್ಣ ಅವರ ದಾಂಪತ್ಯ ಬಹಳ ದಿನಗಳಿಂದ ಸಮಸ್ಯೆಯಿಂದ ಕೂಡಿತ್ತು. ಪ್ರಿಯಾಂಕಾ ಆಗಾಗ್ಗೆ ನನ್ನ ಅಣ್ಣನನ್ನ ಅವಮಾನಿಸ್ತಾ ಇದ್ಲು. ನೀನು ಕಪ್ಪು ಚರ್ಮದವನು, ನೀನು ನನಗೆ ಅರ್ಹನಲ್ಲ, ನಾನು ನಿನಗಿಂತ ಉತ್ತಮ ವ್ಯಕ್ತಿಯನ್ನ ಪಡೆಯಬಲ್ಲೆ ಅಂತ ಹೀಯಾಳಿಸ್ತಾ ಇದ್ಲು ಅಂತ ಮೃತ ಪುರೋಹಿತ್ ಸಹೋದರಿ ಜ್ಯೋತಿ ತಿಳಿಸಿದ್ದಾರಂತೆ. ಅಲ್ಲದೆ ತನಿಖೆ ನಡೆಸ್ತಾ ಇದ್ದ ವೇಳೆ ಮೊಬೈಲ್ ಫೋನ್ ಡೇಟಾ ಸೇರಿದಂತೆ ತಾಂತ್ರಿಕ ಪುರಾವೆಗಳು ಕೂಡ ಕಮಲೇಶ್ ಜೊತೆಗಿನ ಅವಳ ಸಂಪರ್ಕ ಮತ್ತು ಕೊಲೆಯ ಸಮಯದಲ್ಲಿ ನಡೆದ ಕರೆಗಳ ವಿವರ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ವು. ನಿರಂತರ ತನಿಖೆಯ ನಂತರ ಪ್ರಿಯಾಂಕಾ ಅಂತಿಮವಾಗಿ ನಾಟಕವನ್ನ ಬಂದ್ ಮಾಡಿ ಸತ್ಯವನ್ನ ಒಪ್ಕೊಂಡಿದ್ದಾಳೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. मेरा सामान मैंने सब निकाल के दे दिया। कब की बात है? ये मेरे को आधा घंटा हो गया चिल्लाते चिल्लाते। मेरा एक जन मेरे मुंह के पास बैठा था, हाथ और पैर पीछे बांध रखे थे, पूरा कपड़े फाड़े थे। चिल्लाने की कोशिश करी तो बोला तेरे पति को मार देंगे। चोट भी बहुत कितने जन थे? ये मेरे को 2 दिखे थे, बाकी उधर भी और थे। 2 से 3 लोग थे मेरे पास। काहे से थे? कुछ था क्या? डंडा वंडा थे हथियार उनके पास। मारा काहे से? मैं इनको मारा ये नहीं पता, उधर मेरे को बांध दिया था, उसके बाद इधर मारा। चाकू से मारा हुआ है? वो इधर कब मारा मेरे को तो